ಕನ್ನಡಿಗರೇ, ಇದು ನನ್ನ ಗೆಲುವಲ್ಲ, ನಿಮ್ಮ ಗೆಲುವು, ನಿಮ್ಮ ಗೆಲುವು. ಕನ್ನಡದ ಮಹಾಜನತೆಗಳೇ, ನೀವು ನನಗೆ ಸಪೋರ್ಟ್ ಮಾಡಿ, ವೋಟ್ ಮಾಡಿ, ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಜಾಗ ಕೊಟ್ಟು ನನ್ನನ್ನು ವಿನ್ನರ್ ಆಗಿ ಮಾಡಿದ್ದೀರಾ. ಬಿಗ್ ಬಾಸ್ ಸೀಸನ್ 4 ವಿನ್ನರ್ ನಾನು ಅಂದರೆ ಬಿಗ್ ಬಾಸು ಅಂದರೆ ನಾನು. ಏನೂ ಅಲ್ಲದ ನನ್ನ ಬಿಗ್ ಬಾಸ್ ಮನೆ ಒಳಗಡೆ 14 ವಾರ ನಾಮಿನೇಟ್ ಆದರೂ 15ನೇ ವಾರ ಫಿನಾಲೆ, 16ನೇ ವಾರ ಫಿನಾಲೆ ಬರ್ತಾ ಇದೆ. ನೀನು ಗೆದ್ದು ವೋಟ್ ಮಾಡಿದ್ದೀರಲ್ಲ, ಇದು ನನ್ನ ಗೆಲುವಲ್ಲ, ನಿಮ್ಮ ಗೆಲುವು. ಈ ಮೂಲಕ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಬಿಗ್ ಬಾಸ್ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಂಗೆ ಇಲ್ಲಿರೋ 18 ಕಂಟೆಸ್ಟೆಂಟ್ಸ್ಗಳಿಗೂ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ನನ್ನನ್ನು ಅವ್ರು ಇಷ್ಟು ದಿನ ತಡ್ಕೊಂಡಿದ್ದಾರೆ. ನನಗೆ ಅಂತ 3 ಚಪಾತಿ ಎಕ್ಸ್ಟ್ರಾ ಮಾಡಿಕೊಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿರೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನೊಂದೇ ಒಂದು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ನಾನು ಕನಿಷ್ಠ, ನಿಮ್ಮ ಪ್ರೀತಿ ಗರಿಷ್ಠ. ನಾನು ಕನಿಷ್ಠ, ನಿಮ್ಮ ಪ್ರೀತಿ ಗರಿಷ್ಠ. ಎಲ್ಲ ಕನ್ನಡ ಮಹಾಜನತೆಗಳಿಗೂ ನಾನು ಒಂದು ವಿಷಯನ ಸ್ಪಷ್ಟಪಡಿಸ್ತಾ ಇದ್ದೀನಿ. ಏನಂತಂದರೆ, ನಾನು ಬಿಗ್ ಬಾಸ್ನ ವಿನ್ ಆಗೋಕ್ಕೆ ಕನ್ನಡಿಗರೇ ಕಾರಣ. ಕನ್ನಡಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಈ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಕನ್ನಡಿಗರಿಗೆ ಈ ಗೆಲುವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದು ನನ್ನ ಗೆಲುವಲ್ಲ, ಕನ್ನಡಿಗರ ಗೆಲುವು. ನಾನು ಅಂದರೆ ಬಿಗ್ ಬಾಸು ಅಂದರೆ ನಾನು. ನಮಸ್ಕಾರ, ನಾನು ವರುಣ್. ಫಿಲ್ಮಿ ವಿತ್ ಕನ್ನಡ ಕಡೆಯಿಂದ ಇದೊಂದು ತಮಾಷೆಗೋಸ್ಕರ ಅಂತ ಮಾಡಿರೋ ವಿಡಿಯೋ. ಸೊ ಬಿಗ್ ಬಾಸ್ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ಬಿಗ್ ಬಾಸಲ್ಲಿ ಪ್ರಥಮ್ ವಿನ್ ಆದರೆ ಏನು ಮಾತಾಡ್ತಾರೆ ಅಂತ ನಾವು ತಮಾಷೆಗೋಸ್ಕರ ಮಾಡಿದ್ದೀವಿ. ಸೊ ಬಿಗ್ ಬಾಸ್ ನೋಡ್ತಾ ಇರೋದ್ರಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ, ಫಿನಾಲೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವೆಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದ ಬೆಸ್ಟ್ ಹೇಳೋಣ. ಆಲ್ ದ ಬೆಸ್ಟ್ ಟು ಎವ್ರಿ ಕಂಟೆಸ್ಟೆಂಟ್ಸ್. ಯಾರು ಗೆದ್ದರೂ ಖುಷಿನೇ. ಬಾಯ್. ಕನ್ನಡಿಗರೇ, ಫಿಲ್ಮಿ ಬಿಟ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ನಿಮ್ಮ ಚಾನಲ್ ಫಿಲ್ಮಿ ಬಿಟ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ.